ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ನಿನ್ನೆ ವಿಡಿಯೋದಲ್ಲಿ ಬ್ಲೌಸ್ ಅಳತೆ ಬ್ಲೌಸ್ ಕೊಟ್ಟು ಬೋಟ್ ನೆಕ್ ಬ್ಲೌಸ್ ಕಟ್ಟಿಂಗ್ ಯಾವ ಕೊಟ್ಟಾಗ ಅಳತೆ ಬ್ಲೌಸ್ ನ ನಮ್ ಕಸ್ಟಮರ್ ಕೊಟ್ಟಿರ್ತಾರಲ್ವಾ, ನಾರ್ಮಲ್ ಬ್ಲೌಸ್ ಆತರ ಬ್ಲೌಸ್ ಕೊಟ್ಟಾಗ ಬೋಟ್ ನೆಕ್ ಕಟ್ಟಿಂಗ್ ಯಾವ ತರ ಮಾಡ್ಬೇಕು ಅನ್ನೋದನ್ನ ನೋಡಿದ್ವಿ. ಬೋಟ್ ನೆಕ್ ಬ್ಲೌಸ್ ಕಟ್ಟಿಂಗ್ ಯಾವ ತರ ಮಾಡ್ಬೇಕು ಅನ್ನೋದನ್ನ ನೋಡಿದ್ವಲ್ವಾ. ಇವತ್ತಿನ ವಿಡಿಯೋದಲ್ಲಿ ನಾವು ಅಳತೆ ಬ್ಲೌಸ್ ತಗೊಂಡು ಬಾಡಿ ಮೆಜರ್ಮೆಂಟ್ ನಲ್ಲಿ ಅಳತಿ ತಗೊಂಡು ಬೋಟ್ ನೆಕ್ ಬ್ಲೌಸ್ ನ ಯಾವ ತರ ಕಟಿಂಗ್ ಮಾಡ್ಬೇಕು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಇದಕ್ಕೂ ಸೇಮ್ ಫಸ್ಟ್ ನಾವು ಫೋಲ್ಡಿಂಗ್ ಯಾವ ತರ ಮಾಡ್ತೀವಿ, ಬ್ಯಾಕ್ ಸೈಡ್ ಇಂದಾನೆ ಸ್ಟಾರ್ಟ್ ಮಾಡ್ಬೇಕು. ನಾವ್ ಏನೇ ಕಟಿಂಗ್ ಮಾಡ್ಲಿ, ಯಾವ್ದೇ ಬ್ಲೌಸ್ ಕಟಿಂಗ್ ಮಾಡ್ಲಿ, ಬ್ಯಾಕ್ ಸೈಡ್ ಇಂದಾನೆ ಸ್ಟಾರ್ಟ್ ಮಾಡ್ಬೇಕಲ್ಲ. ಬ್ಯಾಕ್ ಸೈಡ್ ಕಟಿಂಗ್ ಮಾಡೋಕ್ಕೋಸ್ಕರ ಫಸ್ಟ್ ನಾನ್ ಬಾಡಿ ಮೆಜರ್ಮೆಂಟ್ ಗೆ ಎಷ್ಟು ಬೇಕೋ ಅಷ್ಟು ಈ ತರ ಫೋಲ್ಡ್ ಮಾಡ್ಕೊಂತೀನಿ. ಈ ತರ ಫೋಲ್ಡ್ ಮಾಡ್ಕೊಂಡು ಇದನ್ನ ನೀಟಾಗಿ ಸ್ವಲ್ಪ ಈ ತರ ಅನ್ಕೊಂಡು ಇಲ್ಲಿ ಏನ್ ಫಸ್ಟ್ ಹೆಚ್ಚು ಕಡಿಮೆ ಇದೆ ನೋಡ್ರಿ, ಆ ಹೆಚ್ಚು ಕಡಿಮೆ ಇರೋ ಬಟ್ಟೆನ ಕಟ್ ಮಾಡಿ ತೆಗಿತೀನಿ. ಇಷ್ಟು ಇದು ಅಗಲ ಇದೆಯಲ್ಲ. ಇವಾಗ ನೀವು ನಾನು ಬ್ಲೌಸ್ ಮೆಜರ್ಮೆಂಟ್ ಗೆ ಎಷ್ಟು ಬೇಕೋ ಅಷ್ಟು ಇದನ್ನ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಇದು ನೀವು ನಿಮ್ಮ ಮೆಜರ್ಮೆಂಟ್ ನ ತಗೊಂಡಿರ್ತಾರಲ್ಲ, ಆ ಮೆಜರ್ಮೆಂಟ್ ಗೆ ಎಷ್ಟು ಬೇಕೋ ಅಷ್ಟು ಇದನ್ನ ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಇದ್ರೆ ಕ್ರಾಸ್ ಇರುತ್ತಲ್ಲ ಕೆಲವೊಂದು ಬಟ್ಟೆಯಲ್ಲಿ, ಆ ತರ ಇದ್ರೆ ಸ್ವಲ್ಪ ಇದನ್ನ ಕಟ್ ಮಾಡಿ ತೆಗಿಬೇಕು. ಕಟ್ ಮಾಡಿ ತೆಗೆದು ಇದ್ರಲ್ಲಿ ಇವಾಗ ಸ್ಟ್ರೇಟ್ ಇದೆ, ಹಾಗಾಗಿ ಇದನ್ನೇನ್ ಕಟ್ ಮಾಡ್ತಾ ಇಲ್ಲ ನಾನು. ಫಸ್ಟ್ ನಾರ್ಮಲ್ ಆಗಿ ನಾವು ಬ್ಲೌಸ್ ಕಟ್ಟಿಂಗ್ ಮಾಡೋ ಟೈಮ್ ನಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಫಸ್ಟ್ ಅರ್ಧ ಇಂಚಿಗೆ ಒಂದನ್ನ ಮಾರ್ಕ್ ಮಾಡ್ಕೊಂತೀವಿ. ಅಂದ್ರೆ ಇದು ನಮಗೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಲಿಕ್ಕೆ ಬೇಕಾಗುತ್ತೆ ಈ ಬಟ್ಟೆ. ಹಂಗಾಗಿ ಇದು ಬ್ಯಾಕ್ ಸೈಡ್ ನಾನು ಇವಾಗ ತೋರಿಸ್ತಾ ಇರೋದು. ಬ್ಯಾಕ್ ಸೈಡ್ ಆದ್ಮೇಲೆ ಫ್ರಂಟ್ ಸೈಡ್ ತೋರಿಸ್ತೀನಿ. ಬ್ಲೌಸ್ ಕಟ್ ಮಾಡೋದಕ್ಕಿಂತ ಮೊದಲು, ಬ್ಲೌಸ್ ಲೆಂತ್ ತಗೊಳೋದಕ್ಕಿಂತ ಮೊದಲು ಫಸ್ಟ್ ಅರ್ಧ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೋಬೇಕು. ಅಂದ್ರೆ ಇದು ಬ್ಯಾಕ್ ಸೈಡ್ ಪಾರ್ಟ್ ಕಟ್ ಮಾಡ್ತಾ ಇದೀವಲ್ಲ, ಬ್ಯಾಕ್ ಸೈಡ್ ಇವಾಗ ಈ ತರ ಫೋಲ್ಡ್ ಮಾಡಿ ಹೊಲಿತೇವಲ್ಲ, ಈ ತರ ಫೋಲ್ಡ್ ಮಾಡಿ ಹೊಲಿಲಿಕ್ಕೆ ನಮಗೆ ಇದು ಅರ್ಧ ಇಂಚು ಬೇಕಾಗುತ್ತೆ. ಇಲ್ಲಿಂದ ಟೋಟಲ್ ಬ್ಲೌಸ್ ಇಂದು ಲೆಂತ್ ಇವಾಗ ನಾನು ನಿಮಗೆ ಮೆಜರ್ಮೆಂಟ್ ಬರ್ಕೊಂಡಿರೋದನ್ನ ತೋರಿಸ್ತೀನಿ. ಪಾಸ್ ಇದು ಮೆಜರ್ಮೆಂಟ್ ನಾನು ಎಲ್ಲಿ ಬರ್ಕೊಂಡು ಇಟ್ಕೊಂಡಿದ್ದೀನಿ. ಫಸ್ಟ್ ನನ್ನ ಕಸ್ಟಮರ್ದ ನೇಮ್ ಬರ್ಕೊಂಡಿದ್ದೀನಿ, ಆಮೇಲೆ ಬ್ಲೌಸ್ ಇಂದ ಉದ್ದ ಬರ್ಕೊಂಡಿದ್ದೀನಿ, ಆಮೇಲೆ ಬ್ಯಾಕ್ ನೆಕ್ ಡೀಪ್. ಅಂದ್ರೆ ಬ್ಯಾಕ್ ಸೈಡ್ ಇಂದ ನಾವು ಬ್ಲೌಸ್ ಇಂದ ಉದ್ದ ಎಷ್ಟಿದೆ ಅಂತ ತಗೋಬೇಕು. ಫಸ್ಟ್ ಬ್ಲೌಸ್ ಇಂದ ಉದ್ದ ಎಷ್ಟಿದೆ ಅಂತ ಬರ್ಕೊಂಡಿದೀನಿ, ಆಮೇಲೆ ಬ್ಯಾಕ್ ನೆಕ್ ಡೀಪ್. ಇದ್ರಲ್ಲಿ ಏನು ನಮಗೆ ಅವಶ್ಯಕತೆ ಬರಂಗಿಲ್ಲ, ಹಂಗಾಗಿ ಇದನ್ನೇನು ಬರೆಯುವಂತ ಅವಶ್ಯಕತೆ ಇಲ್ಲ. ಇದು ಆಲ್ರೆಡಿ ನಾ ಮೊದಲು ಒನ್ ಟೈಮ್ ಇಟ್ಕೊಂಡಿರೋ ಮೆಜರ್ಮೆಂಟ್. ಇದನ್ನೇ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಎಷ್ಟಿದೆ ಅನ್ನೋದನ್ನ ತಗೋಬೇಕು. ಬ್ಯಾಕ್ ನೆಕ್ ಇವಾಗ ಡೀಪ್ ತಗೊಳ್ಳೋಂತ ಅವಶ್ಯಕತೆ ಇರಂಗಿಲ್ಲ. ಲೆಂತ್ ಮತ್ತೆ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಬ್ಯಾಕ್ ಸೈಡ್ ಇಂದ. ಮುಂದ್ಗಡೆ ಬಂದಾಗ ಮುಂದ್ಗಡೆನೂ ಅಷ್ಟೇ, ಇವಾಗ ಮುಂದ್ಗಡೆದು ಡೀಪ್ ನ ಇವಾಗ ತಗೊಳ್ಳುವಂತ ಅವಶ್ಯಕತೆ ಇರಂಗಿಲ್ಲ. ಇದು ಕ್ಯಾನ್ಸಲ್ ಮಾಡ್ಬೇಕು, ಯಾಕಂದ್ರೆ ಇದಕ್ಕೆ ಡೀಪ್ ಬೇರೆ ತರ ಬರುತ್ತೆ ಇವಾಗ. ಹಂಗಾಗಿ ಆಮೇಲೆ ಆರ್ಮೋಲ್ ಡೌನಿಂಗ್ ತಗೋಬೇಕು. ಆರ್ಮೋಲ್ ಡೌನಿಂಗ್ ಟೋಟಲ್ ಸುತ್ತಳತಿ ತಗೋಬೇಕು. ಬ್ಲೌಸ್ ಇಂದು ಸುತ್ತಳತಿ ಅಂದ್ರೆ ಈ ಕೆಳಗಡೆ ಉಕ್ಸ್ ಬರುತ್ತಲ್ಲ, ಅಲ್ಲಿಂದ ಟೋಟಲ್ ಬ್ಯಾಕ್ ಮುಂದಿಂದು ಹಿಂದಿಂದು ಟೋಟಲ್ ಸುತ್ತಳತಿ ಎಷ್ಟಿದೆ ಅನ್ನೋದು, ತೋಳಿಂದ ಉದ್ದ, ತೋಳಿಂದ ಲೂಸ್, ಇಷ್ಟು ತಗೊಂಡ್ರೆ ಬೋಟ್ ನೆಕ್ಕಿಗೆ ಸಾಕಾಗುತ್ತೆ. ಇವಾಗ ನಾನು ಈ ಮೆಜರ್ಮೆಂಟ್ ನಲ್ಲಿ 13 ಇಂಚು ನಮಗೆ ಉದ್ದ ಇದೆ ಬ್ಲೌಸ್ ಇಂದು ಉದ್ದ. 13 ಇಂಚು ಬ್ಲೌಸ್ ಇಂದ ಉದ್ದ, ಮತ್ತೆ ಇನ್ನ ಅರ್ಧ ಇಂಚು ಎಕ್ಸ್ಟ್ರಾ ಸೇರಿಸಿ 13.5 ಇಂಚಿಗೆ ಒಂದು ಮಾರ್ಕ್ ಮಾಡಬೇಕು. ಇದು ಪೂರ್ತಿ ಕಾಣಿಸ್ತಾ ಇದೆ ನಾನು ನೋಡಿದ್ರು. 13.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೋಬೇಕು. ಅಂದ್ರೆ ಟೋಟಲ್ ನಮಗೆ ಉದ್ದ ಬಂದು ಬ್ಲೌಸ್ ಇಂದು 13 ಇಂಚು. ಇದು ಅರ್ಧ ಇಂಚು ಎಕ್ಸ್ಟ್ರಾ ಮಾರ್ಜಿನ್, ಯಾಕಂದ್ರೆ ಶೋಲ್ಡರ್ ಜಾಯಿಂಟ್ ಮಾಡಕ್ಕೋಸ್ಕರ ಅರ್ಧ ಇಂಚು ಎಕ್ಸ್ಟ್ರಾ ಮಾರ್ಜಿನ್ ಬೇಕು. ಇವಾಗ ಇಲ್ಲಿಂದ ನಾವು ಬೋಟ್ ನೆಕ್ ಕಟಿಂಗ್ ಮಾಡ್ತಾ ಇರೋದಲ್ಲ, ಈ ಬೋಟ್ ನೆಕ್ ನಲ್ಲಿ ಇವಾಗ ನಮಗೆ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಎಷ್ಟು ಬಂದಿದೆ ನೋಡ್ಬೇಕು. ಆಮೇಲೆ ಇದ್ರಲ್ಲಿ ಇನ್ನೊಂದೇನಂದ್ರೆ ಈ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಮೇಲೆ ನಾವು ಇವಾಗ ಹೋಗಕ್ ಬರಂಗಿಲ್ಲ. ಬೋಟ್ ನೆಕ್ ಇಂದು ಕಟಿಂಗ್ ನೀವು ಬಾಡಿ ಮೆಜರ್ಮೆಂಟ್ ಮೇಲೆ ತಗೊಂಡು ಹೊಲಿತಾ ಇದೀರಂದ್ರೆ ಶೋಲ್ಡರ್ದು ಮೆಜರ್ಮೆಂಟ್ ನ ಇದರಲ್ಲಿ ಕಂಪಲ್ಸರಿ ತಗೋಬೇಕು. ಫುಲ್ ಶೋಲ್ಡರ್ದು ಆ ಕಡೆ ಈ ಕಡೆ ಎರಡು ಶೋಲ್ಡರ್ದು ಸೇರಿಸಿ ಎಷ್ಟಿದೆ ಅಂತ ತಗೋಬೇಕು.
ಇವಾಗ ನಾನ್ ಸ್ಟಿಚಿಂಗ್ ಮಾಡೋ ಮೆಜರ್ಮೆಂಟ್ ನಲ್ಲಿ ಬಂದು ಟೋಟಲ್ ಶೋಲ್ಡರ್ದು ಉದ್ದ ಬಂದು 14 ಇಂಚ್ ಇದೆ. ಎರಡು ಸೈಡ್ ಇಂದ ಸೇರಿ 14 ಇಂಚ್ ಇದೆ. ಇವಾಗ ಬೋಟ್ ನೆಕ್ ನಾವು ಸ್ಟಿಚ್ ಮಾಡ್ತೇವೆ ಅಂದ್ರೆ ಈ 14 ಇಂಚ್ ನಲ್ಲಿ ಎರಡು ಭಾಗ ಮಾಡಬೇಕು. ಎರಡು ಭಾಗ ಅಂದ್ರೆ 7 ಇಂಚ್ ಬರುತ್ತೆ. 7 ಇಂಚಿನ ಶೋಲ್ಡರ್, ಪೂರ್ತಿ 7 ಇಂಚಿನ ಶೋಲ್ಡರ್ ಇಡಬೇಕು. ಮತ್ತೆ ಇಲ್ಲಿಂದ ಇವಾಗ ನಾವು ಆರ್ಮೋಲ್ ಡೌನಿಂಗ್ ತಗೋಬೇಕಲ್ವಾ. ಈ ಡೌನಿಂಗ್ ತಗೊಳ್ಳೋ ಟೈಮ್ ನಲ್ಲಿ ಈ 7 ಇಂಚ್ ಏನ್ ಬಂದಿದೆ ನೋಡ್ರಿ, ಇದರಲ್ಲಿ ಅರ್ಧ ಇಂಚ್ ಕಡಿಮೆ ಮಾಡಿ 6.5 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಇದು ಇವಾಗ ನಾನ್ ತೋರಿಸ್ತಾ ಇರೋದು ಬಂದು ನಾನ್ ಮೆಜರ್ಮೆಂಟ್ ತಗೊಂಡಿದ್ದೀನಲ್ಲ ಬ್ಲೌಸ್ ಬಾಡಿ ಮೆಜರ್ಮೆಂಟ್, ಆ ಮೆಜರ್ಮೆಂಟ್ ಗೆ ನಾನ್ ತೋರಿಸ್ತಾ ಇದ್ದೀನಿ. ಇದೇ ತರನೇ ನೀವು ಬಾಡಿ ಮೆಜರ್ಮೆಂಟ್ ಬೇರೆ ಯಾರ್ದಾದ್ರೂ ತಗೋಬೇಕು. ತಗೊಂಡು ಅವ್ರ ಮೆಜರ್ಮೆಂಟ್ ನಲ್ಲಿ ಎಷ್ಟು ಬಂದಿದೆ ಅಷ್ಟನ್ನ ಇವಾಗ ನಾನು ಯಾವ ತರ ತೋರಿಸ್ತಾ ಇದ್ದೇನೋ ಆ ತರ ಡಿವೈಡ್ ಮಾಡಿ ನೀವು ಬ್ಲೌಸ್ ಕಟಿಂಗ್ ನ ಕಲಿಬೇಕು, ಮತ್ತೆ ಪ್ರಾಕ್ಟೀಸ್ ಮಾಡ್ಕೋಬೇಕು. ಬೋಟ್ ನೆಕ್ ಸ್ಟಿಚ್ ಮಾಡೋ ಟೈಮ್ ನಲ್ಲಿ ಟೋಟಲ್ ನಾವು ಶೋಲ್ಡರ್ದು ಮೆಜರ್ಮೆಂಟ್ ಕಂಪಲ್ಸರಿ ತಗೋಬೇಕು. ಅದರಲ್ಲಿ ಕಂಪಲ್ಸರಿ ಇವಾಗ ಟೋಟಲ್ ಅಂದ್ರೆ 14 ಇಂಚ್ ಬಂದಿದೆ. ನಾನು ತಗೊಂಡಿದ್ದೇನಲ್ಲ ಅದರಲ್ಲಿ ಇವಾಗ 14 ಇಂಚ್ ಬಂದ್ರೆ ಅದರಲ್ಲಿ ಎರಡು ಭಾಗ ಮಾಡಿ ಒಂದು ಭಾಗ ಮಾತ್ರ ನಾವು ಶೋಲ್ಡರ್ಗೆ ಇಡಬೇಕು. ಫುಲ್ ಇರಬೇಕು, ಎಷ್ಟು ಬಂದಿರುತ್ತೆ ಅಷ್ಟು ಫುಲ್ ಇಡಬೇಕು. ಇದರಲ್ಲಿ 7 ಇಂಚ್ ಬಂದಿದೆ, 7 ಇಂಚ್ ಪೂರ್ತಿ ಇಟ್ಟಿದ್ದೀನಿ. ಮತ್ತೆ ಇಲ್ಲಿಂದ ಆರ್ಮೋಲ್ ಡೌನಿಂಗ್ ತಗೊಳ್ಳುವಾಗ ಇಲ್ಲಿ ಏನ್ 7 ಇಂಚ್ ಬಂದಿದೆಲ್ಲ ಇಲ್ಲಿ ಅರ್ಧ ಇಂಚ್ ಕಡಿಮೆ ಮಾಡಿ ಡೌನಿಂಗ್ ತಗೋಬೇಕು. ಅಂದ್ರೆ 6.5 ಇಂಚಿಗೆ ಡೌನಿಂಗ್ ತಗೋಬೇಕು. ಇಲ್ಲಿ ಡೌನಿಂಗ್ ತಗೊಂಡು ಇದಕ್ಕ ಈ ತರ ಮಾರ್ಕ್ ಹಾಕ್ಬೇಕು. ಇವಾಗ ನಾವು ನಾರ್ಮಲ್ ಬ್ಲೌಸ್ ಸ್ಟಿಚ್ ಮಾಡೋ ಟೈಮ್ ನಲ್ಲಿ ಏನ್ ಮಾಡ್ತೀವಿ, ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಏನ್ ಬಂದಿರುತ್ತೆ ನೋಡ್ರಿ, ಆ ಮೆಜರ್ಮೆಂಟ್ ನಲ್ಲಿ 6 ಭಾಗ ಮಾಡ್ತೇವಿ. ಶೋಲ್ಡರ್ ಮತ್ತೆ ಆರ್ಮೋಲ್ ಡೌನಿಂಗ್ ತಗೊಳ್ಳೋ ಟೈಮ್ ನಲ್ಲಿ. ಬಟ್ ಬೋಟ್ ನೆಕ್ ಸ್ಟಿಚ್ ಮಾಡೋ ಟೈಮ್ ನಲ್ಲಿ ಆ ತರ ಬರಂಗಿಲ್ಲ. ನಾವು ಬಾಡಿ ಮೆಜರ್ಮೆಂಟ್ ನಲ್ಲಿ ಕಂಪಲ್ಸರಿ ಶೋಲ್ಡರ್ ಮೆಜರ್ಮೆಂಟ್ ತಗೊಂಡು ಅದರಲ್ಲಿ 2 ಭಾಗ ಡಿವೈಡ್ ಮಾಡಿ ಒಂದ್ ಭಾಗನ ಶೋಲ್ಡರ್ ಇಡಬೇಕು, ಬಂದಿರೋ ಒಂದ್ ಭಾಗನ ಶೋಲ್ಡರ್ ಇಡಬೇಕು. ಮತ್ತೆ ಆರ್ಮೋಲ್ ಡೌನಿಂಗ್ ತಗೊಳ್ಳೋ ಹೊತ್ತಾಗ ಅದರಲ್ಲಿ ಅರ್ಧ ಇಂಚ್ ಕಡಿಮೆ ಮಾಡಿ ಆರ್ಮೋಲ್ ಡೌನಿಂಗ್ ತಗೋಬೇಕು. ಇಷ್ಟ ಆಯ್ತು. ಇವಾಗ ನಾವು ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ನ 4 ಭಾಗ ಮಾಡ್ಬೇಕು. ಅಂದ್ರೆ ಈ ಮೆಜರ್ಮೆಂಟ್ ನಲ್ಲಿ ಟೋಟಲ್ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ 34 ಇಂಚ್ ಬಂದಿದೆ. 34 ಇಂಚ್ ನ 4 ಭಾಗ ಮಾಡ್ಬೇಕು. ಇವಾಗ ನೀವು ಹಂಗೆ ಏನಾದ್ರೂ ಡಿವೈಡ್ ಮಾಡ್ಕೋಬಹುದು, ಇಲ್ಲಾಂದ್ರೆ ಈ ಟೇಪ್ ನಲ್ಲಿ ಈ ತರನಾದ್ರೂ ಮಾಡ್ಕೋಬಹುದು. 34 ಇಂಚ್ ಎಲ್ಲಿ ಬಂದಿದೆ ಫಸ್ಟ್ ಅಲ್ಲಿ ಒಂದು ಫೋಲ್ಡ್ ಮಾಡ್ಬೇಕು, ಮತ್ತೆ ಅಲ್ಲಿಂದ ಇನ್ನೊಂದು ಫೋಲ್ಡ್ ಈ ತರ ಮಾಡ್ಬೇಕು. ಅವಾಗ ನಮಗೆ ಮೆಜರ್ಮೆಂಟ್ ಸಿಗುತ್ತೆ. 8.5 ಇಂಚು ಒಂದ್ ಸೈಡ್ ಇಂದು ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ನನಗೆ ಸಿಗ್ತಾ ಇದೆ. ಈ 8.5 ಇಂಚಿನ ಇಲ್ಲಿ 8.5 ಇಂಚ್ ಇಡಬೇಕು. ಆರ್ಮೋಲ್ ಡೌನಿಂಗ್ ಇಂದ ಮಾರ್ಕ್ ಮಾಡಿರ್ತೇವಲ್ಲ ಅಲ್ಲಿ 8.5 ಇಂಚು. ಇವಾಗ ಇದನ್ನ ನಾವು ಬಾಡಿ ಮೆಜರ್ಮೆಂಟ್ ತಗೊಂಡಿರ್ತೇವಲ್ಲ, ಈ ಬಾಡಿ ಮೆಜರ್ಮೆಂಟ್ ಗೆ ನಾವು ಇದರಲ್ಲಿ ಇನ್ನ ಅರ್ಧ ಇಂಚಿನ ಎಕ್ಸ್ಟ್ರಾ ಸೇರಿಸಬೇಕಾಗ್ತದೆ. ಯಾಕಂದ್ರೆ ಬಾಡಿ ಮೆಜರ್ಮೆಂಟ್ ನಲ್ಲಿ ನಾವು ಕರೆಕ್ಟ್ ಆಗಿ ಮೆಜರ್ಮೆಂಟ್ ತಗೊಂಡಿರ್ತೇವೆ. ಕರೆಕ್ಟ್ ಫಿಟ್ಟಿಂಗ್ ಅಂದ್ರೆ ಟೈಟ್ ಆಗುತ್ತೆ. ಇಲ್ಲಿ ಬಾಡಿ ಮೆಜರ್ಮೆಂಟ್ ತಗೊಂಡಾಗ ಮಾತ್ರ ಅರ್ಧ ಇಂಚ್ ಎಕ್ಸ್ಟ್ರಾ ತಗೋಬೇಕು. ಬ್ಲೌಸ್ ನಲ್ಲಿ ತಗೊಂಡಾಗ ಅದು ಎಷ್ಟಿರುತ್ತೆ ಅಷ್ಟೇ ಇಡಬೇಕು. ಇಷ್ಟ ಆಯ್ತು. ಇವಾಗ ಟೋಟಲ್ ಎಷ್ಟಾಯ್ತು, ಇದು 9 ಇಂಚು ನಮಗೆ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಬಂತು. ಇನ್ನು ಸುತ್ತಳತಿ ಕೂಡ ಅಷ್ಟೇ 4 ಭಾಗ ಮಾಡ್ಬೇಕು. ಟೋಟಲ್ ಸುತ್ತಳತಿ ಹಿಂದಿಂದು ಮುಂದಿಂದು ಎಲ್ಲಾ ಅಳತಿ ತಗೊಂಡಿರ್ತೇವಲ್ಲ ಅದರಲ್ಲಿ ಎಷ್ಟು ಬಂದಿರುತ್ತೆ ನೋಡ್ರಿ, ಅದರಲ್ಲಿ 4 ಭಾಗ. ಇವಾಗ ಈ ಮೆಜರ್ಮೆಂಟ್ ನಲ್ಲಿ 27 ಇಂಚ್ ಬಂದಿದೆ. ಅಂದ್ರೆ ಒಂದ್ ಸೈಡ್ ಇಂದು ನನಗೆ 6.25 ಇಂಚ್ ಬರುತ್ತೆ. ಈ 6.25 ಇಂಚಿಗೆ ಇನ್ನ 1 ಇಂಚು ಎಕ್ಸ್ಟ್ರಾ ಸೇರಿಸಬೇಕು. ಯಾಕಂದ್ರೆ ಇದು ನಮಗೆ ಬ್ಯಾಕ್ ಸೈಡ್ ಟಕ್ಸ್ ಹಿಡಿಲಿಕ್ಕೆ ಬೇಕಾಗುತ್ತೆ. ಇಲ್ಲಿಂದ ಇಲ್ಲಿಗೆ ಇದು ಸ್ಟ್ರೇಟ್ ಮಾರ್ಕ್. ಇಲ್ಲಿ ಮಾರ್ಕ್ ಮಾಡಿರ್ತೇವಲ್ಲ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್, ಆರ್ಮೋಲ್ ಸುತ್ತಳದಿಟ್ಟು ಮಾರ್ಕಿಂಗ್ ಏನಿರುತ್ತೆ ಇದಕ್ಕ ಸ್ಟ್ರೇಟ್ ಮಾರ್ಕ್ ಹಾಕ್ಬೇಕು. ಸ್ಟ್ರೇಟ್ ಮಾರ್ಕ್ ಹಾಕಿ ಈ ಕಡೆಯಿಂದ ಇನ್ನ 2 ಇಂಚ್ ಬಟ್ಟಿಗೆ ಎಕ್ಸ್ಟ್ರಾ ಬಿಟ್ಕೊಂಡು ಇಲ್ಲಿ ಒಂದು ಮಾರ್ಕ್. ಇಷ್ಟ ಆಯ್ತಾ? ಇವಾಗ ಇಲ್ಲಿ ಶೋಲ್ಡರ್ದು ಮಾರ್ಜಿನ್ 7 ಇಂಚ್ ಬಂದಿದೆ ಅಲ್ವಾ, ಇದರಲ್ಲಿ ನಮಗೆ ಇವಾಗ ಶೋಲ್ಡರ್ದು ನಾವು ಈ ತರ ಇದರಲ್ಲಿ 2 ಭಾಗ ಮಾಡಿ ನಾವು ಶೋಲ್ಡರ್ದು ತಗೊಳಕ್ ಬರಂಗಿಲ್ಲ. ಇವಾಗ ಶೋಲ್ಡರ್ ನೆಕ್ ಬಿಡ್ತಾ ತಗೊಳಕ್ ಬರಂಗಿಲ್ಲ. ಈ ಬೋಟ್ ನೆಕ್ ಸ್ಟಿಚ್ ಮಾಡ್ತಾ ಇರ್ತಾರೆ, ಈ ಬೋಟ್ ನೆಕ್ಗೆ ಆಲ್ಮೋಸ್ಟ್ ಈ ಶೋಲ್ಡರ್ ಅನ್ನೋದು ನಮಗೆ 1.5 ಅಥವಾ 2 ಇಂಚ್ ಇದ್ರೆ ಸಾಕಾಗ್ತೈತಿ. ಇವಾಗ ನಮಗೆ 2 ಇಂಚು ಶೋಲ್ಡರ್ ಬರ್ಬೇಕಂದ್ರೆ ಇಲ್ಲಿ ನಾವು 2.5 ಇಂಚಿಗೆ ಮಾರ್ಕ್ ಮಾಡ್ಬೇಕು.
ಆಲ್ಮೋಸ್ಟ್ 2 ಇಂಚ್ ಇದ್ರೇನೆ ಚೆನ್ನಾಗ್ ಅನ್ಸುತ್ತೆ. ಫಿಟ್ಟಿಂಗ್ ಕೂಡ ನೀಟಾಗಿ ಕೊಡುತ್ತೆ. 1.5 ಇಂಚ್ ಇದ್ರೂ ಕೂಡ ನಡೆಯುತ್ತೆ, ಬಟ್ ಕೆಲವೊಬ್ರಿಗೆ ಒಂದ್ ಸ್ವಲ್ಪ ಅದು ಭುಜ ಇಳಿಯೋದು ಆತರ ಆಗ್ಬೋದೇನೋ. ಬಟ್ 2.5 ಇಂಚ್ ತಗೊಂಡಾಗ ನಮಗೆ ಇಲ್ಲಿ ಅರ್ಧ ಇಂಚು ತೋಳ ಹಚ್ಲಿಕ್ಕೆ ಹೋಗಿ ಇನ್ನ 2 ಇಂಚ್ ಉಳಿತೈತಲ್ಲ, ಕರೆಕ್ಟ್ ಫಿಟ್ಟಿಂಗ್ ಕುಂದಿರುತ್ತೆ. ಇಷ್ಟ ಆಯ್ತು. ಇವಾಗ ನೆಕ್ದು ಡೀಪ್ ಬಂದು ಬೋಟ್ ನೆಕ್ ಸ್ಟಿಚ್ ಮಾಡೋ ಟೈಮ್ ನಲ್ಲಿ ಇಲ್ಲಿ ಅರ್ಧ ಇಂಚು ನಾವು ಶೋಲ್ಡರ್ ಮಾರ್ಜಿನ್ ಏನು ಬಿಟ್ಟಿರ್ತ ನೋಡ್ರಿ, ಅದನ್ನು ಸೇರಿಸ್ಕೊಂಡು ನಮಗೆ ಒಂದ್ 4 ಇಂಚ್ ಇದ್ರೆ ಸಾಕಾಗುತ್ತೆ. 3.5 ಅಥವಾ 4 ಇಂಚ್. ತೀರಾ ತೆಳ್ಳಗಿದ್ದಾರೆ ಅಂದ್ರೆ ಒಂದ್ 28-30 ಇಂಚು ಆ ತರ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಬಂದಿದೆ ಅಂದ್ರೆ ಒಂದ್ 3.5 ಇಂಚ್ ಇದ್ರೆ ಸಾಕಾಗುತ್ತೆ. ಒಂದ್ ಸ್ವಲ್ಪ ದಪ್ಪ ಇದಾರೆ ಅಂದ್ರೆ ಅವಾಗ 4 ಇಂಚ್ ಇದ್ರೆ ನಡೀತೈತಿ. ಇಷ್ಟ ಆಯ್ತು. ಇದರಲ್ಲಿ ಇವಾಗ ಬೋಟ್ ಇರುತ್ತಲ್ಲ, ಬೋಟ್ ಶೇಪ್ ನಲ್ಲಿ ಈ ತರ ಮಾರ್ಕ್ ಮಾಡ್ಕೋಬೇಕು. ಈ ಶೇಪ್ ನ ರೌಂಡ್ ಮಾರ್ಕ್ ಮಾಡ್ಕೋಬಾರ್ದು. ಈ ತರ ಹಿಂಗ್ ಮೂಲಿ ಮೇಲೆ ಈ ತರ ರೌಂಡ್ ಆಗಿ ಮಾರ್ಕ್ ಮಾಡ್ಕೋಬಾರ್ದು. ಬೋಟ್ ಶೇಪ್ ನಲ್ಲಿ ಇದನ್ನ ಮಾರ್ಕ್ ಮಾಡ್ಕೋಬೇಕು. ಇದು ಕೂಡ ಅಷ್ಟೇ 1/4 ಇಂಚ್ ಒಳಗಡೆ ಮಾರ್ಕ್ ಮಾಡ್ಕೋಬೇಕಂತ ಹೇಳಿದ್ರೆ ಅದೇ ತರನೇ 1/4 ಇಂಚು ಒಳಗಡೆ ಮಾರ್ಕ್ ಮಾಡ್ಕೋಬೇಕು. ಅಂದ್ರೆ ನಾವು ಸ್ಟಿಚಿಂಗ್ ಆದ್ಮೇಲೆ ನಮಗೆ ಕರೆಕ್ಟ್ ಈ ಶೋಲ್ಡರ್ ಎಷ್ಟಿತ್ತು ಅಷ್ಟು ಕರೆಕ್ಟ್ ಆಗಿ ಬರುತ್ತೆ. ಇಷ್ಟ ಆಯ್ತು. ಇವಾಗ ಈ ಬ್ಯಾಕ್ ಟಕ್ಸ್ ಇದೆ ಅಲ್ವಾ, ಈ ಬ್ಯಾಕ್ ಟಕ್ಸ್ ಬಂದು ನಮಗೆ ಈ ಶೋಲ್ಡರ್ ಮಧ್ಯದಲ್ಲಿ ಬರಂಗಿಲ್ಲ. ಇಲ್ಲಿ ಯಾವ ತರ ಬರುತ್ತೆ ಅಂದ್ರೆ ಇಲ್ಲಿ ಮಾರ್ಕ್ ಮಾಡಿದೀವಲ್ಲ ನಾವು ಸುತ್ತಳತಿದ್ದೇನೆ, ಈ ಸುತ್ತಳತಿ ಮಾರ್ಕ್ 6.25 ಇಂಚ್ ಬಂದಿದೆ ಅಲ್ಲ, ಇದ್ರ ಮಧ್ಯದಲ್ಲಿ ಬರುತ್ತೆ. 6.25 ಇಂಚ್ ಅಂದ್ರೆ ಒಂದ್ 3 ಇಂಚಿಗೆ ಇದು ಬ್ಯಾಕ್ ಟಕ್ಸ್ ಬರುತ್ತೆ. ಇದು ಬಾಡಿ ಮೆಜರ್ಮೆಂಟ್ ಗೆ ನಾವು ಬ್ಲೌಸ್ ಕಟಿಂಗ್ ಮಾಡುವಂತದ್ದು ಮೆಥಡ್. ಆಮೇಲೆ ಇಲ್ಲಿ ಆರ್ಮೋಲ್ ರೌಂಡಿಂಗ್ ಶೇಪ್ ಮಾಡ್ಬೇಕಲ್ಲ, ಇಲ್ಲಿ 1 ಇಂಚ್ ಈ ತರ ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಮಾಡ್ಕೊಂಡು ಇದನ್ನ ಶೇಪ್ ತೆಗಿಬೇಕು. ಶೇಪ್ ತೆಗೆದಾದ್ಮೇಲೆ ಇಲ್ಲಿ ಏನ್ ಮಾಡ್ಬೇಕು, 1/4 ಇಂಚಷ್ಟು ಇಲ್ಲಿ ಒಂದ್ ಅರ್ಧ ಇಂಚ್ ಬಿಟ್ಟಿರ್ತೇವಲ್ವಾ, ಇದು ಅರ್ಧ ಇಂಚು ನಮಗೆ ಈ ಶೋಲ್ಡರ್ ಜಾಯಿಂಟಿಗೆ ಹೋಗುತ್ತೆ. ಇದಿಷ್ಟು ಬಟ್ಟಿ ಶೋಲ್ಡರ್ ಜಾಯಿಂಟಿಗೋಸ್ಕರ ಬಿಟ್ಟಿರ್ತೇವಲ್ಲ, ಈ ಅರ್ಧ ಇಂಚ್ ಬಟ್ಟಿ ಒಳಗಡೆ ಈ ಕಡೆ ಈ ಆರ್ಮೋಲ್ ಡೌನಿಂಗ್ ಇರುತ್ತಲ್ಲ ರೌಂಡಿಂಗ್, ಆ ಕಡೆ ಸೈಡ್ 1/4 ಇಂಚಷ್ಟು ಈ ತರ ಡೌನಿಂಗ್ ತಗೋಬೇಕು. ಇದನ್ನ ಈ ತರ ಡೌನಿಂಗ್ ತಗೋಬೇಕು. ಇಷ್ಟ ಆದ್ಮೇಲೆ ಇಷ್ಟಕ್ಕೆ ಕಂಪ್ಲೀಟ್ ಆಯ್ತು. ಇವಾಗ ಈ ಆರ್ಮೋಲ್ ರೌಂಡಿಂಗ್ ಚೆಕ್ ಮಾಡ್ಕೋಬೇಕು. ಆರ್ಮೋಲ್ ರೌಂಡಿಂಗ್ ಅನ್ನೋದು ಇದರಲ್ಲಿ ಟೋಟಲ್ ಹಿಂದಿಂದು ಮುಂದಿಂದು ಎಲ್ಲ ಸೇರಿ 14 ಇಂಚ್ ಬಂದಿದೆ. ಅಂದ್ರೆ ಇದು ಒಂದ್ ಸೈಡ್ ಇಂದ ನಮಗೆ ಇವಾಗ 7 ಇಂಚ್ ಬರಬೇಕು. ಅದನ್ನ ಇಲ್ಲಿಂದ ಚೆಕ್ ಮಾಡ್ಕೋಬೇಕು. ಈ ಅರ್ಧ ಇಂಚ್ ಮೇಲ್ಗಡೆ ಬಿಟ್ಟು ಇಲ್ಲಿಂದ ಚೆಕ್ ಮಾಡ್ಕೋಬೇಕು. ಈ ತರ ಟೇಪ್ ಇಡಬೇಕು. ಟೇಪ್ ಇಟ್ಟು ಚೆಕ್ ಮಾಡ್ಕೋಬೇಕು. ಇಲ್ಲಿ ಅರ್ಧ ಇಂಚು ನಾವು ಇದನ್ನ ತೋಳ್ ಹಚ್ಚಾಕ್ ಅರ್ಧ ಇಂಚ್ ಬಟ್ಟೆ ಹೋಗುತ್ತಲ್ಲ, ಅರ್ಧ ಇಂಚ್ ಬಿಡ್ಬೇಕು. ಶೋಲ್ಡರ್ದು ಜಾಯಿಂಟ್ ಮಾಡಕ್ ಅರ್ಧ ಇಂಚ್ ಹೋಗುತ್ತಲ್ಲ, ಅದನ್ನು ಬಿಡ್ಬೇಕು. ಅಷ್ಟು ಬಿಟ್ಟು ಇಲ್ಲಿಂದ ಈ ತರ ಚೆಕ್ ಮಾಡ್ಕೋಬೇಕು. ಇದರಲ್ಲಿ ಇವಾಗ ಇನ್ನ ಅರ್ಧ ಇಂಚ್ ಎಕ್ಸ್ಟ್ರಾ ಜಾಸ್ತಿ ಬರ್ತಾ ಇದೆ. ಈ ತರ ಇವಾಗ ನನಗೆ ಇಲ್ಲಿ ಕರೆಕ್ಟ್ ಆಗಿ 7 ಇಂಚ್ ಬರಬೇಕು. ಅಂದ್ರೆ ನಾನು ಏನ್ ಮಾಡ್ತೀನಿ, ಇವಾಗ ಇದನ್ನ ಈ ಮಾರ್ಕಿಂಗ್ ಏನೈತಿ ಇನ್ನೊಂದ್ ಚೂರ್ ಮೇಲ್ಗಡೆ ಮಾರ್ಕ್ ಮಾಡ್ಕೊಂತೀನಿ. ಮಾರ್ಕ್ ಮಾಡ್ಕೊಂಡು ಇದನ್ನ ಚೆಕ್ ಮಾಡಿದ್ರೆ ಇವಾಗ ಇದು 7 ಇಂಚ್ಗೆ ಕರೆಕ್ಟ್ ಬರುತ್ತೆ ನನಗೆ. ಈ ತರ ಇಲ್ಲಿ ಕೂಡ ನಾವು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು. ಒಂದ್ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಆರ್ಮೋಲ್ ರೌಂಡಿಂಗು ನಾವು ಮೆಜರ್ಮೆಂಟ್ ಯಾವ ತರ ತಗೊಂಡಿರ್ತೇವೋ ಅದೇ ಅಷ್ಟಕ್ಕೆ ಕರೆಕ್ಟ್ ಆಗಿ ಬರೋ ತರ ಇದನ್ನ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಆಮೇಲೆ ಅದು ಎಲ್ಲಿಗೆ ಸರಿಯಾಗಿ ಬಂದಿರುತ್ತೆ ಅಲ್ಲಿ ಕಟ್ ಮಾಡ್ಬೇಕು. ಇದಿಷ್ಟು ಬ್ಯಾಕ್ ಸೈಡ್ ಪಾರ್ಟ್. ಇವಾಗ ಇದರಲ್ಲಿ ನೆಕ್ ಕಟ್ ಮಾಡಬಾರ್ದು, ಜಸ್ಟ್ ಸುತ್ತೂಲಿ ಏನಿರುತ್ತೆ ಅದನ್ನಷ್ಟೇ ಕಟ್ ಮಾಡ್ಬೇಕು.
ಇಷ್ಟ ಆಯ್ತಲ್ಲ. ಇವಾಗ ಫ್ರಂಟ್ ಸೈಡ್ ಪಾರ್ಟ್ ಕಟ್ ಮಾಡಕ ಈ ಬಟ್ಟಿ ಇದೆ ಅಲ್ವಾ, ಇದಿಷ್ಟು ಎಕ್ಸ್ಟ್ರಾ ಬಟ್ಟೆ ಇದೆಯಲ್ಲ, ಈ ಬಟ್ಟಿನ ಕಟ್ ಮಾಡಿ ತೆಗೆದ್ಬಿಡ್ಬೇಕು. ಇಲ್ಲಾಂದ್ರೆ ಅದು ಅಡ್ಡ ಅಡ್ಡ ಬರುತ್ತೆ ನಮಗೆ ಕಟ್ ಮಾಡೋ ಟೈಮ್ನಲ್ಲಿ. ಹಂಗಾಗಿ ಅದನ್ನ ಕಟ್ ಮಾಡಿ ಸೈಡ್ ತೆಗೆದ್ಬಿಡ್ಬೇಕು. ಸೈಡ್ ತೆಗೆದು ಇವಾಗ ಮುಂದಿನ ಪಾರ್ಟ್, ಮುಂದಿನ ಭಾಗದ ಕಟ್ ಮಾಡುವಾಗ ಇದು ಓಪನ್ ಇರೋದು ಇವಾಗ ನಮ್ ಸೈಡ್ ತಿರುಗಿಸ್ಕೋಬೇಕು. ಇದನ್ನ ಇದು ಓಪನ್ ಇರೋದು ಇವಾಗ ನನ್ನ ಸೈಡ್ ಐತಿ, ಕ್ಲೋಸ್ ಇರೋದು ನನ್ನ ಆಪೋಸಿಟ್ ಸೈಡ್ ಐತಿ. ಈ ತರ ಮಾಡ್ಕೊಂಡು ಸರಿಗೆ ಹಾಕೋಬೇಕು ಇದನ್ನ ಫಸ್ಟ್. ನೀಟಾಗಿ ಜೋಡಿಸ್ಕೊಂಡು ಫಸ್ಟ್ ಇವಕ್ಕೆಲ್ಲ ನಾಚ್ ಹಾಕೋಬೇಕು. ಅರ್ಧ ಇಂಚ್ ಮಾರ್ಕ್ ಮಾಡಿದೆ ನೋಡ್ರಿ ಇಲ್ಲಿ. ಇಲ್ಲೊಂದು ನಾಚು, ಸೈಡ್ ಫಿಟ್ಟಿಂಗ್ ಸೈಡ್ ಒಂದು ನಾಚು, ಮತ್ತೆ ಈ ಶೋಲ್ಡರ್ ಸೈಡ್ ಒಂದು ನಾಚು ಹಾಕೊಂಡು ಇದ್ರ ಮೇಲೆ ಎಲ್ಲಿ ಅಡ್ಜಸ್ಟ್ ಆಗುತ್ತೆ ಅಲ್ಲಿ ಇದನ್ನ ಹಾಕ್ಬೇಕು. ಈ ತರ ಹಾಕಿದಾಗ ಕರೆಕ್ಟ್ ಆಗಿ ಎಲ್ಲಾ ಕಡೆನೂ ಕರೆಕ್ಟ್ ಆಗಿ ನಮಗೆ ಬಟ್ಟೆ ನೀಟಾಗಿ ಬರಬೇಕು, ಅಲ್ಲಿ ಇದನ್ನ ಹಾಕ್ಬೇಕು. ಹಾಕಿ ಇವಾಗ ಬ್ಯಾಕ್ ಸೈಡ್ ಲೆಂತ್ಗೆ ಒಂದು ಮಾರ್ಕ್ ಮಾಡ್ಕೋಬೇಕು. ಫಸ್ಟ್ ಅರ್ಧ ಇಂಚಿ ಮಾರ್ಕ್ ಮಾಡಿದೇವಲ್ಲ, ಇಲ್ಲಿ ಬ್ಯಾಕ್ ಸೈಡ್ ಲೆಂತ್, ಸೈಡ್ ಫಿಟ್ಟಿಂಗ್ ಸೈಡ್, ಆರ್ಮೋಲ್ ರೌಂಡಿಂಗ್ ಸಾರಿ ಶೋಲ್ಡರ್ ಮಾರ್ಜಿನ್ ಸೈಡ್. ಇವಾಗ ಆರ್ಮೋಲ್ ರೌಂಡಿಂಗ್ ಮಾರ್ಕ್ ಮಾಡ್ಕೋಬೇಕು. ಸೈಡ್ ಫಿಟ್ಟಿಂಗ್ ಸೈಡ್ ಮಾರ್ಕ್ ಮಾಡಿರ್ತೀವಲ್ಲ ಅದನ್ನೊಂದು ಮಾರ್ಕ್ ಮಾಡ್ಕೋಬಹುದು. ಆಮೇಲೆ ಶೋಲ್ಡರ್ ಮಾರ್ಕ್ ಮಾಡ್ಕೋಬೇಕು. ಶೋಲ್ಡರ್ ಯಾವ ತರ ಕಟ್ ಮಾಡಿದ್ವಿ ಅದೇ ತರನೇ ಸೇಮ್ ಮಾರ್ಕ್ ಮಾಡ್ಕೋಬೇಕು. ಇಷ್ಟೆಲ್ಲ ಆಯ್ತಾ? ಇವಾಗ ಈ ಕಡೆ ಸೈಡ್ ಸ್ಕೇಲ್ ಈ ತರ ಸ್ಕೇಲ್ ಇಟ್ಟು ಇದನ್ನ ಒಂದು ಸ್ಟ್ರೇಟ್ ಲೈನ್ ಹಾಕೋಬೇಕು. ಇವಾಗ ಇದರಲ್ಲಿ ಈ ನೆಕ್ಕಿಗೋಸ್ಕರ ಇಲ್ಲಿ ಮಾರ್ಕ್ ಮಾಡಿದೀನಿ ನೋಡ್ರಿ. ಜಸ್ಟ್ ಈ ಮಾರ್ಕ್ ಮಾಡ್ಕೊಂಡು ಬಿಡ್ಬೇಕು. ಮಾರ್ಕ್ ಮಾಡ್ಕೊಂಡು ಇದನ್ನ ತೆಗೆದು ಬಿಡ್ಬೇಕು. ತೆಗೆದು ಇದನ್ನ ಫಸ್ಟ್ ಬಾಕ್ಸ್ ಮಾಡ್ಬೇಕು. ಇವಾಗ ಇದು ಲಾಸ್ಟಿಗೆ ಕಟ್ ಮಾಡ್ಬೇಕು, ಯಾಕಂದ್ರೆ ಬ್ಯಾಕ್ ಸೈಡ್ ಫ್ರಂಟ್ ಸೈಡ್ ಎರಡು ಒಟ್ಟಿಗೆ ಕಟ್ ಮಾಡ್ಬೇಕು ಇದನ್ನ. ಹಾಗಾಗಿ ಇದನ್ನ ಲಾಸ್ಟಿಗೆ ಕಟ್ ಮಾಡ್ಬೇಕು. ಬ್ಯಾಕ್ ಸೈಡ್ ಲೆಂತ್ಗೆ ಒಂದು ಲೈನ್ ಹಾಕೋಬೇಕು. ಇಷ್ಟೆಲ್ಲ ಆಯ್ತಲ್ಲ. ಇವಾಗ ಇದು ಫೋಲ್ಡರ್ ಬ್ಲೌಸ್, ಅಂದ್ರೆ ನಾರ್ಮಲ್ ಬ್ಲೌಸ್ ತರನೇ ಇರುತ್ತೆ, ಬಟ್ ಬೋಟ್ ನೆಕ್. ಇವಾಗ ಇದರಲ್ಲಿ ನಮಗೆ ಬಾಡಿ ಮೆಜರ್ಮೆಂಟ್ ಮೇಲೆ ಕಟ್ ಮಾಡ್ತಾ ಇದ್ದೇವಲ್ಲ, ಈ ಟಕ್ಸ್ ಹಿಡಿಬೇಕಲ್ವಾ. ಈ ಟಕ್ಸ್ ಬಂದು ಇವಾಗ ಇದು ಇದೆ ಅಲ್ವಾ, ಈ ಶೋಲ್ಡರ್ ಮಧ್ಯದಲ್ಲಿ ಈ ಟಕ್ಸ್ ಬರಂಗಿಲ್ಲ. ಈ ಪೂರ್ತಿ 7 ಇಂಚ್ ಏನ್ ತಗೊಂಡಿದ್ದೆವು ಇದ್ರ ಮಧ್ಯದಲ್ಲಿ ಈ ಟಕ್ಸ್ ಬರುತ್ತೆ ನಮಗೆ. ಇದು ಅರ್ಥ ಆಗಿದೆ ಅನ್ಕೊಂಡು. ಇದು ಟೋಟಲ್ 7 ಇಂಚ್ ತಗೊಂಡಿದ್ದೇವಲ್ಲ ಶೋಲ್ಡರ್, ಈ 7 ಇಂಚು ಏನ್ ತಗೊಂಡಿದ್ದೇವೆ ಅದ್ರ ಮಧ್ಯದಲ್ಲಿ ಈ ಟಕ್ಸ್ ಬರುತ್ತೆ. ಈ ಶೋಲ್ಡರ್ ಈ 2 ಇಂಚ್ ಏನ್ ಬಿಟ್ಟಿದೆ ನೋಡ್ರಿ, ಇದ್ರ ಮಧ್ಯೆ ಈ ಟಕ್ಸ್ ನ ನಾವು ತಗೋಬಾರ್ದು. ಟಕ್ಸ್ ತಗೋಬೇಕಂದ್ರೆ ಇಲ್ಲಿ ಏನ್ 8.5 ಇಂಚ್ ಬಂದಿತ್ತು ನೋಡ್ರಿ, ಆ 8.5 ಇಂಚಿಗೆ ಈ ಶೋಲ್ಡರ್ ಮಧ್ಯದಲ್ಲಿ 7 ಇಂಚ್ ಅಂದ್ರೆ 3.5 ಇಂಚಿಗೆ ಈ ತರ ಇಟ್ಕೊಂಡು 8.5 ಇಂಚಿಗೆ ಇನ್ನ 1.5 ಇಂಚು ಎಕ್ಸ್ಟ್ರಾ ಸೇರಿಸಬೇಕು. ಫಸ್ಟ್ ಈ ಉದ್ದ ಟಕ್ಸ್ ಇಂದು ಉದ್ದ ತಗೋಬೇಕಂದ್ರೆ 8.5, 9, 9.5, 10 ಇಂಚಿಗೆ ಒಂದು ಮಾರ್ಕ್. ಇಲ್ಲಿಂದ ಈ ಮೆಜರ್ಮೆಂಟ್ಗೆ ನಮಗೆ ಈ ಟಕ್ಸ್ ಬಂದು ಒಂದು 2.5 ಇಂಚ್ ಇದ್ರೆ ಸಾಕಾಗ್ತದೆ. 2.5 ಇಂಚು ಮತ್ತೆ ಅರ್ಧ ಇಂಚು ಇದು ಕ್ರಾಸ್ ಬೆಲ್ಟ್ ಜಾಯಿಂಟ್ ಮಾಡಕ್ಕೋಸ್ಕರ ಟೋಟಲ್ ಆಗಿ 13.5 ಇಂಚಿಗೆ ಇದು ಮಾರ್ಕ್. ಈ ತರ ಸ್ಟ್ರೇಟ್ ಲೈನ್ ಹಾಕೋಬೇಕು. ಇದು ಒಂದು ಸ್ಟ್ರೇಟ್ ಲೈನ್ ಹಾಕೋಬೇಕು. ಹಾಕೊಂಡು ಇವಾಗ ಈ ಟಕ್ಸ್ ಹಿಡಿಯೋದಕ್ಕೋಸ್ಕರ ಈ ಕಡೆ 1 ಇಂಚು ಈ ಕಡೆ 1 ಇಂಚು ಮಾರ್ಕ್ ಮಾಡ್ಕೋಬೇಕು. ಈ ಕಡೆ 1 ಇಂಚು ಈ ಕಡೆ 1 ಇಂಚು. ಇದು ಈ ಕಡೆ 1 ಇಂಚು ಈ ಕಡೆ 1 ಇಂಚು ನಾನು ಇವಾಗ ತೋರಿಸ್ತಾ ಇರೋದು ಇವಾಗ ನಾನ್ ಕಟಿಂಗ್ ಮಾಡ್ತಾ ಇರೋಂತ ಬಾಡಿ ಮೆಜರ್ಮೆಂಟ್ ಮೇಲೆ
ಇದು ಆಲ್ರೆಡಿ ನೀವು ಹಿಂದಿನ ಕ್ಲಾಸ್ ನಲ್ಲಿ ಇದನ್ನ ಎಷ್ಟೆಷ್ಟು ತಗೋಬೇಕು ಅನ್ನೋದನ್ನ ನೋಡ್ಕೊಂಡಿದ್ದೀರಲ್ವಾ. ಅದೇ ತರ ನೀವು ಕಟ್ ಮಾಡೋ ಮೆಜರ್ಮೆಂಟ್ ನಲ್ಲಿ ಇದು ನಿಮಗೆ ಎಷ್ಟು ಬರಬೇಕು ಅನ್ನೋದು ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಅದನ್ನ ನೋಡ್ಕೊಂಡು ನೀವು ಇದನ್ನ ಮಾರ್ಕ್ ಮಾಡ್ಕೋಬೇಕು. ಇದಕ್ಕೆ ಶೇಪಿಗೆ ಮಾರ್ಕು. ಇಲ್ಲಿಂದ ಈ ಮೆಜರ್ಮೆಂಟ್ಗೆ ಆರ್ಮೋಲ್ ರೌಂಡಿಂಗ್ ಸೈಡ್ 2 ಇಂಚು, ಸೈಡ್ ಫಿಟ್ಟಿಂಗ್ ಸೈಡ್ 2 ಇಂಚು, ಮತ್ತೆ ಈ ಕಡೆ ಸೈಡ್ ಒಂದೂವರೆ ಇಂಚಿಗೆ ಮಾರ್ಕ್. ಇಲ್ಲಿಂದ ಈ ಟಕ್ಸ್ ಇಂದು ಈ ತರ ಎಲ್ಲಿವರೆಗೂ ನಾವು ಮಾರ್ಕ್ ಮಾಡಿದಿವಲ್ಲ ಅಲ್ಲಿವರೆಗೂ ಈ ತರ ಲೈನ್ ಹಾಕೋಬೇಕು. ಇದರ ಸ್ವಲ್ಪ ಹಿಂಗ ಮಾರ್ಕ್ ಮಾಡ್ಕೊಂಡ್ಬಿಟ್ರೆ ನಮಗೆ ಟಕ್ಸ್ ಅಲ್ಲಿಗೆ ಇಳಿಬೇಕು ಅನ್ನೋದು ಗೊತ್ತಾಗುತ್ತೆ. ನಿಮ್ಮ ಹತ್ರ ಏನಾದ್ರೂ ವೀಲ್ ಮಾರ್ಕರ್ ಇದ್ರೆ ವೀಲ್ ಮಾರ್ಕರ್ ಇಂದ ಈ ತರ ತಿದ್ಕೋಬಹುದು, ಇಲ್ಲ ಅಂದ್ರೆ ಈ ತರ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಬೇಕು. ಈ ಶೇಪ್ ಇನ್ನೊಂದ್ ಟೈಮ್ ನೀಟಾಗಿ ಮಾಡ್ಕೊತೇನೆ ಅಂದ್ರೆ ನೀಟ್ ಮಾಡ್ಕೋಬಹುದು. ಇದಾಯ್ತು. ಇವಾಗ 4 ಟಕ್ಸ್ ಇಂದ ಆಯ್ತು. ಇವಾಗ ಇದ್ರಲ್ಲಿ ನಮಗೆ ಗುಂಡಿ ಪಟ್ಟಿ ಕಾಜಿ ಪಟ್ಟಿ ಏನ್ ಬರುತ್ತೆ ನೋಡ್ರಿ, ಅದು ತುಂಬಾ ಉದ್ದ ಬರುತ್ತೆ. ಯಾಕಂದ್ರೆ ಇದು ನೆಕ್ ಅನ್ನೋದು ಇವಾಗ ಮೇಲ್ಗಡೆ ಹೋಗುತ್ತೆ, ಜಸ್ಟ್ 4 ಇಂಚ್ ಅಷ್ಟೇ ಬಂದಿರುತ್ತೆ. ಹಂಗಾಗಿ ಇದು ನಮಗೆ ಇದು ಗುಂಡಿ ಪಟ್ಟಿ ಕಾಜಿ ಪಟ್ಟಿ ಜಾಸ್ತಿ ಬರುತ್ತೆ. ಇದು ಇಷ್ಟು ಟಕ್ಸ್ ಇನ್ ಮಾರ್ಕಿಂಗ್ಸ್ ಆಯ್ತಲ್ವಾ. ಇವಾಗ ಕ್ರಾಸ್ ಬೆಲ್ಟಿಗೋಸ್ಕರ ಈ ಬ್ಯಾಕ್ ಸೈಡ್ ಲೆಂತ್ ಒಂದು ಮಾರ್ಕ್ ಮಾಡಿದ್ದೇವಲ್ಲ, ಈ ಲೆಂತ್ ಇಲ್ಲಿದೆ ನೋಡಿ. ಈ ಲೆಂತ್ ಇಂದ ಈ ಕಡೆ ಸೈಡ್ 2 ಇಂಚಿಗೆ ಒಂದು ಮಾರ್ಕ್, ಈ ಕಡೆ ಸೈಡ್ 1.5 ಇಂಚಿಗೆ ಒಂದು ಮಾರ್ಕ್. ಇದು ಕೂಡ ಅಷ್ಟೇ. ಈ ಮೆಜರ್ಮೆಂಟ್ಗೆ ಈ 34 ಇಂಚ್ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ಗೆ ಈ ಕಡೆ ಸೈಡ್ ಇಂದು ಉಕ್ಸ್ ಪಟ್ಟಿ ಸೈಡ್ 2 ಇಂಚಿಗೆ, ಸೈಡ್ ಫಿಟ್ಟಿಂಗ್ ಸೈಡ್ 1.5 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀವಿ. ಇದನ್ನ ನೀವು 40 ಇಂಚು, 42 ಇಂಚು, 44 ಇಂಚು, 46 ಇಂಚು ಆತರ ಕಟ್ ಮಾಡ್ತೀವಿ ಅಂದ್ರೆ ಈ ಕಡೆ ಸೈಡ್ 1.5 ಇಂಚು, ಉಕ್ಸ್ ಪಟ್ಟಿ ಸೈಡ್ 1.5 ಇಂಚು, ಸೈಡ್ ಫಿಟ್ಟಿಂಗ್ ಸೈಡ್ 1 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಇಷ್ಟಾದ್ಮೇಲೆ ಇದನ್ನ ಈ ತರ ಶೇಪ್ ಮಾರ್ಕ್ ಮಾಡ್ಕೋಬೇಕು. ಇದು ಫ್ರಂಟ್ ಸೈಡ್ ಇಂದ ಆಯ್ತು. ಇವಾಗ ಇದನ್ನ ಕಟ್ ಮಾಡಬೇಕು. ಈ ಕಡೆ ಸೈಡ್ ಇಲ್ಲೊಂದು ಸ್ಟ್ರೇಟ್ ಲೈನ್ ಹಾಕೊಂಡಿದೀವಲ್ಲ, ಈ ಸ್ಟ್ರೇಟ್ ಲೈನ್ ಬಿಟ್ಟು 1/4 ಇಂಚ್ ಹೊರಗಡೆ ಕಟ್ ಮಾಡ್ಕೋಬೇಕಂದ್ರೆ, ಯಾಕಂದ್ರೆ ಇದು ಕಾಜಿಪಟ್ಟಿ ಉಕ್ಸಿನ ಮನಿ ಮಾಡ್ತೀವಲ್ಲ ಅದಕ್ಕೋಸ್ಕರ ಇದು 1/4 ಇಂಚು ಎಕ್ಸ್ಟ್ರಾ ಪಟ್ಟಿ ಬೇಕಾಗುತ್ತೆ. ನೀವು ಇಲ್ಲಿ ನೀವು ಫ್ರಂಟ್ ಸೈಡ್ ಶೇಪ್ ತೆಗಿತೀನಿ ಅಂದ್ರೆ ಇಲ್ಲಿ ಒಂದ್ ಸ್ವಲ್ಪ ಈ ತರ ಶೇಪ್ ಮಾರ್ಕ್ ಮಾಡ್ಕೊಂಡು ಈ ಶೇಪ್ ನ ಕಟ್ ಮಾಡಬೇಕು. ಇಷ್ಟ ಆಯ್ತಲ್ವಾ. ಇವಾಗ ಈ ನೆಕ್ ಶೇಪ್ ಕಟ್ ಮಾಡ್ಬೇಕಂದ್ರೆ ಇದನ್ನ ಇದ್ರ ಮೇಲೆ ಹಾಕ್ಬೇಕು ಈ ತರ. ಹಾಕಿ ಕರೆಕ್ಟ್ ಆಗಿ ನೀಟಾಗಿ ಜೋಡಿಸ್ಕೋಬೇಕು. ಜೋಡಿಸ್ಕೊಂಡು ಇವಾಗ 2 ಶೇಪ್ ಒಂದೇ ಟೈಮ್ಗೆ ಕಟ್ ಮಾಡ್ಬೇಕು, ಬ್ಯಾಕ್ ಸೈಡ್ ಫ್ರಂಟ್ ಸೈಡ್. ಬೋಟ್ ನೆಕ್ ಇಂದು ನೆಕ್ ಡೀಪ್ ಬಂದು ಇಷ್ಟೇ ಬರುತ್ತೆ, ಇದಕ್ಕಿಂತ ಜಾಸ್ತಿ ಬರಂಗಿಲ್ಲ. 3.5 ಇಂಚು ಅಥವಾ 4 ಇಂಚು ಅಷ್ಟೇ ಡೀಪ್ ಬರೋದು, ಅದಕ್ಕಿಂತ ಜಾಸ್ತಿ ಡೀಪ್ ಬರಂಗಿಲ್ಲ ಬೋಟ್ ನೆಕ್ ನಲ್ಲಿ. ಇದು ಆಯ್ತು. ಇವಾಗ ಕ್ರಾಸ್ ಬೆಲ್ಟ್
ಬೆಲ್ಟ್ಗೋಸ್ಕರ ಇವಾಗ ಒಂದ್ ಸೈಡು ನನಗೆ 3 ಇಂಚ್ ಬರ್ಬೇಕು, ಇನ್ನೊಂದ್ ಸೈಡು 2.5 ಇಂಚ್ ಬರ್ಬೇಕು. ಈ ಮೆಜರ್ಮೆಂಟ್ ಗೆ ಕ್ರಾಸ್ ಬೆಲ್ಟ್ ಬಂದು ಉಕ್ಸಿನ ಮನಿ ಇರುತ್ತಲ್ಲ, ಉಕ್ಸಿನ ಮನಿ ಸೈಡು ನನಗೆ 3 ಇಂಚ್ ಬರ್ಬೇಕು, ಸೈಡ್ ಫಿಟ್ಟಿಂಗ್ ಸೈಡು 2 ಇಂಚ್ ಬರ್ಬೇಕು. ಉಕ್ಸಿನ ಮನಿ ಸೈಡು 3 ಇಂಚ್ ಬರ್ಬೇಕಂದ್ರೆ ನಾನು ಇಲ್ಲಿ 4 ಇಂಚಿಗೆ ಮಾರ್ಕ್ ಮಾಡ್ಕೊಂತೀನಿ, ಅಂದ್ರೆ 1 ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಂತೀನಿ. ಇಲ್ಲಿಂದ ಈ 4 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ವಲ್ಲ, ಇಲ್ಲಿಂದ ಇವಾಗ ಟೋಟಲ್ ಸುತ್ತಳತೆಯಲ್ಲಿ 4 ಭಾಗ ಮಾಡಿದ್ವಲ್ವಾ, 27 ಇಂಚು ಸುತ್ತಳತೆ ಬಂದಿತ್ತು. 4 ಭಾಗ ಮಾಡಿದ್ರಾಗ ಒಂದ್ ಭಾಗದ್ದು 6 ಮುಕ್ಕಾಲ್ ಇಂಚ್ ಬಂದಿತ್ತು. ಆ 6 ಮುಕ್ಕಾಲ್ ಇಂಚಿನ ಇಲ್ಲಿ ಟೋಟಲ್ ಲೆಂತ್ ಮಾರ್ಕ್ ಮಾಡ್ಕೋಬೇಕು. ಟೋಟಲ್ ಲೆಂತ್ ಮಾರ್ಕ್ ಮಾಡ್ಕೊಂಡ್ವ. ಇಲ್ಲಿಂದ ನನಗೆ ಸೈಡ್ ಫಿಟ್ಟಿಂಗ್ ಸೈಡ್ ಇವಾಗ ಇಲ್ಲಿ 3 ಇಂಚ್ ಬಂದ್ರೆ ಇಲ್ಲೇ 2.5 ಇಂಚ್ ಬರ್ಬೇಕಲ್ಲ, ಇಲ್ಲಿ 2.5 ಇಂಚ್ ಬರ್ಬೇಕಂದ್ರೆ ಇಲ್ಲಿ ನಾನು 3 ಇಂಚಿಗೆ ಮಾರ್ಕ್ ಮಾಡ್ಕೊಂತೀನಿ. ಸಾರಿ, 3.5 ಇಂಚಿಗೆ ಮಾರ್ಕ್ ಮಾಡ್ಕೊಂತೀನಿ. ಅರ್ಧ ಇಂಚ್ ಕಡಿಮೆ ಮಾಡಿ ಮಾರ್ಕ್ ಮಾಡ್ಕೊಂತೀನಿ. ಇಲ್ಲಿಂದ ಈ ಕಡೆ ಇದು ಕರೆಕ್ಟ್ ಆಗಿ ಇವಾಗ ನಮಗೆ ಎಷ್ಟು ಕ್ರಾಸ್ ಬೆಲ್ಟ್ ಬೇಕೋ ಅಷ್ಟೇ ಆಯ್ತಲ್ಲ, ಹಂಗಾಗಿ ಈ ಕಡೆಯಿಂದ ನಾ 1-2 ಇಂಚ್ ಅಥವಾ 3 ಇಂಚ್ ಅಷ್ಟು ಬಟ್ಟೆ ಎಕ್ಸ್ಟ್ರಾ ಬಿಟ್ಟು ಮಾರ್ಕ್ ಮಾಡೋದು ಕಟ್ ಮಾಡ್ತೀನಿ. ಇದು ಎಕ್ಸ್ಟ್ರಾ ಬಟ್ಟೆ ನಮಗೆ ಇವಾಗ ಇಲ್ಲಿಂದ ಈ ಶೇಪ್ ನ ಮಾರ್ಕ್ ಮಾಡ್ಕೋಬೇಕು. ಕ್ರಾಸ್ ಬೆಲ್ಟ್ ಶೇಪ್ ಕ್ರಾಸ್ ಬೆಲ್ಟ್ ನ ಈ ತರ ಹಾಕೋಬೇಕು. ಈ ತರ ನಮಗೆ ಇದನ್ನ ಎಷ್ಟು ಬೇಕು ಅನ್ನೋದನ್ನ ಫಸ್ಟ್ ಮೆಜರ್ಮೆಂಟ್ ತಗೊಂಡು ಆ ಬಾಡಿಗೆ ತಕ್ಕಂಗ, ಆ ಬಾಡಿ ಮೆಜರ್ಮೆಂಟ್ ಗೆ ತಕ್ಕಂಗ ಇದನ್ನ ಕ್ರಾಸ್ ಬೆಲ್ಟ್ ಕೂಡ ಕಟ್ ಮಾಡ್ಬೇಕು. ಇವಾಗ ನಾನು ಈ ಕಡೆ ಸೈಡ್ 4 ಇಂಚ್ ತಗೊಂಡೆ. 4 ಇಂಚ್ ತಗೊಂಡ್ರೆ ಇದ್ರಲ್ಲಿ 4 ಇಂಚ್ ಯಾಕೆ ತಗೊಂಡೆ ಅಂದ್ರೆ ಮೇಲ್ಗಡೆ ಅರ್ಧ ಇಂಚು, ಕೆಳಗಡೆ ಅರ್ಧ ಇಂಚು ನಮಗೆ ಸ್ಟಿಚಿಂಗ್ ನಲ್ಲಿ ಹೋಗುತ್ತೆ. ಅಂದ್ರೆ ಇವಾಗ ನಾನು ಇಲ್ಲಿ 3 ಇಂಚ್ ಉಳಿಯುತ್ತೆ. ಅದೇ ತರ ಇಲ್ಲಿ 3.5 ಇಂಚ್ ತಗೊಂಡೆ. ಇಲ್ಲಿ ಕೂಡ ಅಷ್ಟೇ, ಮೇಲೆ ಅರ್ಧ ಇಂಚು, ಕೆಳಗಡೆ ಅರ್ಧ ಇಂಚು ಸ್ಟಿಚಿಂಗ್ ಹೋಗುತ್ತೆ. ಅವಾಗ ಇಲ್ಲಿ ನನಗೆ 2.5 ಇಂಚ್ ಉಳಿಯುತ್ತೆ. ಈ ತರ 1 ಇಂಚ್ ಎಕ್ಸ್ಟ್ರಾ ತಗೊಂಡು ಇದನ್ನ ಕಟ್ ಮಾಡ್ಬೇಕು. ಆಮೇಲೆ ಈ ಕಡೆ ಸೈಡ್ 3.5 ಇಂಚ್ ಇರ್ತಲ್ಲ, ಅಲ್ಲಿ ಈ ತರ ಒಂದು ನಾಚ್ ಹಾಕೊಂಡ್ಬಿಡ್ಬೇಕು. ನಾಚ್ ಹಾಕೊಂಡ್ರೆ ಇದು ಸೈಡ್ ಫಿಟ್ಟಿಂಗ್ ಸೈಡ್, ನಮಗೆ ಇದು ಬುಕ್ಸ್ ಮನಿ ಸೈಡ್ ಅನ್ನೋದು ಗೊತ್ತಾಗುತ್ತೆ. ಇದು 2 ಆಯ್ತಲ್ಲ, ಇನ್ನ 2 ಎಕ್ಸ್ಟ್ರಾ ಬೇಕು ಅಂದ್ರೆ ಇದು ಎಕ್ಸ್ಟ್ರಾ ಯಾವ ಬಟ್ಟೆ ಉಳಿದಿರುತ್ತಲ್ಲ ಆ ಬಟ್ಟೆ ತಗೋಬೇಕು, ಅದ್ರ ಮೇಲೆ ಇದನ್ನ ಹಾಕ್ಬೇಕು. ಹಾಕಿ ಇದು ಹೆಂಗಿದೆ ಸೇಮ್ ಅದೇ ತರನೇ ಕಟ್ ಮಾಡಿ ಬಿಟ್ಬಿಡ್ಬೇಕು. ಇವಾಗ ಇನ್ನ ಕ್ರಾಸ್ ಬೆಲ್ಟ್ ನಮಗೆ 4 ಕ್ರಾಸ್ ಬೆಲ್ಟ್ ಆದ್ವು. ಯಾಕಂದ್ರೆ ಲೈನಿಂಗ್ ಹಾಕಿ ಹೊಲಿತಾ ಇದ್ದೀವಿ ಬ್ಲೌಸ್ ನ, 4 ಬೇಕಾಗುತ್ತೆ ಲೈನಿಂಗ್ ಬಿಟ್ಟಿದ್ದು. ಇನ್ನ 2 ಬಂದು ಮೇನ್ ಪಾತಿನ್ ಬೇಕಾಗುತ್ತೆ. ಈಗ ನೆಕ್ಸ್ಟ್ ಸ್ಲೀವ್ಸ್ ಕಟಿಂಗ್. ಸ್ಲೀವ್ಸ್ ಕಟಿಂಗ್ ಗೋಸ್ಕರ ಫಸ್ಟ್ ಇದು ಒಂದ್ ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡ್ ಮಾಡ್ಕೊಂಡು ಇನ್ನೊಂದು ಫೋಲ್ಡ್ ಮಾಡ್ಕೋಬೇಕು. ಈ ತರ ಡಬಲ್ ಫೋಲ್ಡ್ ಮಾಡ್ಕೋಬೇಕು. ಡಬಲ್ ಫೋಲ್ಡ್ ಮಾಡ್ಕೊಂಡು ಫಸ್ಟ್ ಬಟ್ಟೆ ಎಲ್ಲ ನೀಟಾಗಿ ಮಾಡ್ಕೋಬೇಕು. ಈ ಅಂಚಿ ಇರುತ್ತಲ್ಲ, ಅಂಚಿನ ಕಟ್ ಮಾಡಿ ತೆಗೆದ್ಬಿಡ್ಬೇಕು. ಯಾಕಂದ್ರೆ ಇದು ಸ್ಟಿಚಿಂಗ್ ನಲ್ಲಿ ನಮಗೆ ಫಿನಿಶಿಂಗ್ ಎಲ್ಲ ಹಾಳು ಮಾಡಿಬಿಡುತ್ತೆ. ದಪ್ಪ ದಪ್ಪ ಸ್ಟಿಚ್ ಬರುತ್ತೆ ಅಲ್ಲಿ. ಇದ್ರಲ್ಲೂ ಅಷ್ಟೇ ಕಾಮನ್ ಆಗಿ ಫಸ್ಟ್ ಅರ್ಧ ಇಂಚಿಗೆ ಒಂದು ಮಾರ್ಕು. ಇದು ಕೂಡ ಅಷ್ಟೇ ಸ್ಲೀವ್ಸ್ ಜಾಯಿಂಟ್ ಮಾಡಕ್ಕೋಸ್ಕರ, ಮಡಿಚಿ ಹೊಲಿಲಿಕ್ಕೋಸ್ಕರ ಇದು ಅರ್ಧ ಇಂಚಿ ಫಸ್ಟ್ ಒಂದು ಮಾರ್ಕು. ಇಲ್ಲಿಂದ ಟೋಟಲ್ ಬ್ಲೌಸ್ ಇಂದ ತೋಳಿಂದ ಉದ್ದ ಬಂದು ಎಷ್ಟಿದೆ ಅಷ್ಟು ಮಾರ್ಕ್ ಮಾಡ್ಕೋಬೇಕು. ನಾನು ಅಳತೆ ತಗೊಂಡಿದ್ದೇನಲ್ಲ ಅದರಲ್ಲಿ 4.5 ಇಂಚು ತೋಳಿಂದ ಉದ್ದ ಇದೆ, ಮತ್ತೆ ಅರ್ಧ ಇಂಚು ಎಕ್ಸ್ಟ್ರಾ, ಅಂದ್ರೆ ಟೋಟಲ್ ಆಗಿ 5 ಇಂಚಿಗೆ ಒಂದು ಮಾರ್ಕ್. ನಾನ್ ಮೆಜರ್ಮೆಂಟ್ ತಗೊಂಡಿರೋ ಬ್ಲೌಸ್ ನಲ್ಲಿ ತೋಳಿಂದ ಉದ್ದ ಬಂದು
4.25 ಇಂಚ್ ಇದೆ, ಅದಕ್ಕೆ ಅರ್ಧ ಇಂಚ್ ಸೇರಿಸಿ 5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡೆ. ನೀವು ಬ್ಲೌಸ್ ಕಟ್ ಮಾಡ್ತೀರಲ್ಲ ಅದರಲ್ಲಿ ನಿಮಗೆ ಎಷ್ಟು ಬೇಕು ಅಷ್ಟು ಇಟ್ಕೋಬಹುದು. ಇಷ್ಟೇ ಬೇಕಂದ್ರೆ ಇಷ್ಟೇ ಇಟ್ಕೋಬಹುದು, ಇಲ್ಲ ಇನ್ನ ಲೆಂತ್ ಬೇಕಂದ್ರೆ ಲೆಂತ್ ಇಟ್ಕೋಬಹುದು, ಇನ್ನ ಶಾರ್ಟ್ ಬೇಕಂದ್ರೆ ಇನ್ನ ಶಾರ್ಟ್ ಕೂಡ ಇವಾಗ ಇಷ್ಟ ಆಯ್ತಲ್ವಾ. ಇವಾಗ 5 ಇಂಚು ಟೋಟಲ್ ನನಗೆ ಈ ಸ್ಲೀವ್ಸ್ ಅಟ್ಯಾಚ್ ಮಾಡಕ್ ಸೇರ್ಕೊಂಡು ಟೋಟಲ್ 4.25 ಇಂಚು ಉದ್ದ, ಅರ್ಧ ಇಂಚು ಎಕ್ಸ್ಟ್ರಾ ಅಂದ್ರೆ 5 ಇಂಚಿಗೆ ಇದನ್ನ ನಾನು ಅಳತಿ ತಗೊಂಡೆ. ಇದೇ ತರ ನೀವು ಕೂಡ ಈ 5 ಇಂಚ್ ಬೇಕಂದ್ರೆ 5 ಇಂಚ್ ಅಳತಿ ತಗೋಬಹುದು, ಇಲ್ಲಾಂದ್ರೆ ನಿಮ್ಗೆ ಬ್ಲೌಸ್ ಇನ್ನ ಉದ್ದ ಬೇಕಂದ್ರೆ ಎಲ್ಬೋ ಲೆಂತ್ ಬೇಕಂದ್ರೆ ಎಲ್ಬೋ ಲೆಂತ್ ಆದ್ರೂ ತಗೋಬಹುದು, ನಿಮಗೆ ಎಷ್ಟು ಬೇಕೋ ಅಷ್ಟು ತಗೋಬಹುದು. ಇವಾಗ ಆರ್ಮೋಲ್ ಇದು ಡೌನಿಂಗ್ ತಗೊಂತೇವಲ್ವಾ, ಇಲ್ಲಿ ಈ ಡೌನಿಂಗ್ ತಗೊಳ್ಳೋದಕ್ಕೋಸ್ಕರ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಎಷ್ಟು ಬಂದಿದೆ, 34 ಇಂಚ್ ಬಂದಿದೆ. 34 ಇಂಚ್ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಬಂದ್ರೆ ಅದನ್ನ 10 ಭಾಗ ಮಾಡ್ಬೇಕು. 10 ಭಾಗ ಮಾಡಿದಾಗ ನಮಗೆ ಒಂದು 3.25 ಅಥವಾ 3.25 ಇಂಚಿಗೆ ಬರುತ್ತೆ. ಇದನ್ನ ಮೇಲೆ ಈ ಅರ್ಧ ಇಂಚ್ ಏನ್ ಬಿಟ್ಟಿದ್ದೇವೆ ನೋಡ್ರಿ, ಆ ಅರ್ಧ ಇಂಚನ್ನು ಸೇರಿಸ್ಕೊಂಡು 3.25 ಇಂಚಿಗೆ ಒಂದ್ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೀವು ತಗೊಂಡಿರೋ ಮೆಜರ್ಮೆಂಟ್ ನಲ್ಲಿ ಅಪ್ಪರ್ ಚೆಸ್ಟ್ ಎಷ್ಟು ಬಂದಿರುತ್ತೆ ನೋಡ್ರಿ, ಆ ಮೆಜರ್ಮೆಂಟ್ ನ 10 ಭಾಗ ಮಾಡ್ಬೇಕು. ಬಂದಿರೋ ಒಂದ್ ಭಾಗನ ಈ ತೋಳಿಂದು ಡೌನಿಂಗ್ ಏನ್ ತಗೊಂತಿಲ್ಲ ಈ ಡೌನಿಂಗಿಗೆ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿಂದ ತೋಳಿಂದು ಲೂಸ್ ಬಂದು 5 ಇಂಚ್ ಇದೆ, 5 ಇಂಚಿಗೆ ಮಾರ್ಕ್ ಮಾಡ್ಕೊಂತ ಇದೀನಿ. ಮತ್ತೆ ಆರ್ಮೋಲ್ ಸುತ್ತಳತಿ ಬಂದು ಒಂದ್ ಸೈಡ್ ಇಂದ 7 ಇಂಚ್ ಬಂದಿತ್ತು, ಒಂದ್ ಸೈಡ್ ಇಂದ 7 ಇಂಚ್ ಬಂದಿತ್ತಲ್ಲ, ಇಲ್ಲಿ ನಾನು ಈ ಅರ್ಧ ಇಂಚ್ ಬಿಟ್ಟಿದ್ದೇನಲ್ಲ, ಇದು ಈಗ ಅರ್ಧ ಇಂಚ್ ಎಕ್ಸ್ಟ್ರಾ ಬಟ್ಟಿದೆ. ಈ ಅರ್ಧ ಇಂಚ್ ಎಲ್ಲಿ ಮಾರ್ಕ್ ಬಂದಿದೆ ನೋಡ್ರಿ, ಇಲ್ಲಿಗೆ 6.25 ಇಂಚಿಗೆ ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಯಾಕಂದ್ರೆ ಬ್ಲೌಸ್ ಅದರಲ್ಲಿ ಆರ್ಮೋಲ್ ನಲ್ಲಿ ನಾವು ಈ ತರ ರೌಂಡ್ ಆಗಿ ತಗೊಂಡಿರ್ತೀವಿ, ಹಿಂಗ್ ರೌಂಡ್ ಆಗಿ ತಗೊಂಡಿರ್ತೀವಿ. ಇಲ್ಲಿ ನಾವು ಮಾರ್ಕ್ ಮಾಡ್ಕೋಬೇಕಂದ್ರೆ ಸ್ಟ್ರೇಟ್ ಆಗಿ ಮಾರ್ಕ್ ಮಾಡ್ಕೊಂತೇವಲ್ಲ, ಹಂಗಾಗಿ ಇಲ್ಲಿ ಅರ್ಧ ಇಂಚ್ ಕಡಿಮೆ ಮಾಡಿ ಮಾರ್ಕ್ ಮಾಡ್ಕೋಬೇಕು. ಇಷ್ಟು ಈ ಕಡೆ ಇನ್ನ ಇಷ್ಟು ನಮಗೆ ಸ್ಲೀವ್ಸ್ ಮಾರ್ಜಿನ್ ಆಯ್ತು. ಈ ಕಡೆ ಇನ್ನ ಎಕ್ಸ್ಟ್ರಾ ಬಟ್ಟೆಗೆ ಮಾರ್ಕ್ ಮಾಡ್ಕೋಬೇಕು. ಇದಾದ್ಮೇಲೆ ಶೇಪ್ ಮಾಡ್ಬೇಕು. ಇದು ತೋಳ್ ಕಟಿಂಗ್ ಮಾಡೋ ಮೆಥಡ್ ಇಷ್ಟು. ಇದು ಸ್ಲೀವ್ಸ್ ಇಂದು ಈ ಡೌನಿಂಗ್ ತಗೊಂತೇವಲ್ಲ, ಕೆಳಗಡೆ ಇಳಿಸ್ಕೊಂತೇವಲ್ಲ, ಡೌನಿಂಗ್ ಅಂದ್ರೆ ಇದೆ. ಈ ಶೇಪ್ ಎಲ್ಲಿಗೆ ಬಂದಿದೆ ನೋಡ್ರಿ, ಎಲ್ಲಿ ಮಾರ್ಕ್ ಮಾಡ್ಕೊಂಡಿದೆ ನೋಡ್ರಿ ಅಲ್ಲಿಗೆ ಬಂದಿದೆ. ಇದು ಡೌನಿಂಗ್. ಇದು ಡೌನಿಂಗ್ ನಾವು ತಗೋಬೇಕಂದ್ರೆ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಎಷ್ಟು ಬಂದಿರುತ್ತೆ ನೋಡ್ರಿ, ಇವಾಗ ನನ್ನ ಮೆಜರ್ಮೆಂಟ್ ನಲ್ಲಿ 34 ಬಂದಿದೆ. ನೀವು ತಗೊಳ್ಳೋ ಮೆಜರ್ಮೆಂಟ್ ನಲ್ಲಿ 36 ಬರ್ಬೋದು, 38 ಬರ್ಬೋದು, 30 ಬರ್ಬೋದು. ಎಷ್ಟು ಬಂದ್ರೂ ಅದರಲ್ಲಿ 10 ಭಾಗ ಡಿವೈಡ್ ಮಾಡ್ಬೇಕು. ಅದರಲ್ಲಿ ಒಂದು ಭಾಗ 10 ಭಾಗದಲ್ಲಿ ಒಂದು ಭಾಗಕ್ಕೆ ಈ ಡೌನಿಂಗ್ ಅನ್ನೋದು ಮಾರ್ಕ್ ಮಾಡ್ಕೊ.